ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಕೂಡ ನಿಮಗೆ ಇದೊಂದು ಕೂಡ ವಿಶೇಷವಾದಂತಹ ಸುದ್ದಿ. ಜೊತೆಗೆ ಯುವತಿಯರಲ್ಲಿ ಒಂದು ಆತ್ಮಸ್ಥೈರ್ಯ ಮತ್ತೆ ತಪ್ಪು ಮಾಡಿದವರು ಯಾವ ರೀತಿ ಪಶ್ಚಾತ್ತಾಪವನ್ನ ಪಡ್ತಾರೆ, ಅದಲ್ಲದೆ ಯಾರೇ ಇರಲಿ, ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಯಾರೇ ಇರಲಿ, ಅವರು ತಪ್ಪು ಮಾಡಿದಂಥವ್ರು ಅನುಭವಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಒಂದು ಪೈಶಾಚಿಕ ಕೃತ್ಯ ನಡೆಸಿದಂತಹ ವ್ಯಕ್ತಿ ಇವತ್ತು ಸೆಂಟ್ರಲ್ ಜೈಲಲ್ಲಿ ನರಳಾಡ್ತಾ ಇದ್ದಾನೆ. ಎಸ್ ಸ್ನೇಹಿತರೆ, ಏಪ್ರಿಲ್ 28ನೇ ತಾರೀಕು 2022, ಬರೋಬ್ಬರಿ 4 ವರ್ಷಗಳ ಹಿಂದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಬ್ಯಾಡರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಗ್ಗನಹಳ್ಳಿಯಲ್ಲಿ ಯುವತಿಯ ಮೇಲೆ ಹಾಡು ಹಗಲೇ ಅಂದ್ರೆ ಬೆಳಗಿನ ಜಾವ ಯುವತಿ ಕೆಲ್ಸಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೇನು ಮೆಟ್ಲತ್ತ ಕಚೇರಿ ಒಳಗಡೆ ಹೋಗ್ಬೇಕು, ಆ ಯುವತಿಯ ಮೇಲೆ ಆಸಿಡ್ ಅಟ್ಯಾಕ್ ಅನ್ನ ಮಾಡ್ತಾನೆ. ಆ ಏರಿಯಾದ ನಾಗೇಶ್ ಅಂತ ಹೇಳಿ ಆಸಿಡ್ ನಾಗ, ಆ ವ್ಯಕ್ತಿ ಆ ಯುವತಿ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಆಕೆಯ ಒಂದು ಮುಖದ ಮೇಲೆ ಮತ್ತೆ ಭುಜದ ಮೇಲೆ ಎಲ್ಲವೂ ಕೂಡ ಆಸಿಡ್ ಬಿಟ್ಟು ಆ ಯುವತಿ ನರಳಾಡ್ತಾ ಇರ್ತಾಳೆ. ಆದ್ರೆ ಕೊನೆಗೂ ಇನ್ನೊಂದು ವಿಶೇಷ ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಆ ಯುವತಿಯನ್ನ ಕೂಡಲೇ ಸರ್ಕಾರ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ತು. ಮತ್ತೆ ಮಹಿಳಾ ಆಯೋಗದವರು ಕೂಡ ಇನ್ವಾಲ್ವ್ಮೆಂಟ್ ಆದ್ರು. ಎಲ್ಲ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಆ ಯುವತಿಯ ಬೆಂಬಲಕ್ಕೆ ನಿಂತರು. ಆರೋಪಿ ಆಸಿಡ್ ಅಟ್ಯಾಕ್ ಮಾಡಿ ಎಸ್ಕೇಪ್ ಆದಂತನು ಹೋಗಿ ತಿರುವಣ್ಣಾಮಲೈನ ಒಂದು ಆಶ್ರಮದಲ್ಲಿ ಎಲ್ಲ ವೇಷಭೂಷಣವನ್ನ ಬದಲಾಯಿಸಿಕೊಂಡು ಅಲ್ಲಿ ಸ್ವಾಮೀಜಿಯ ತರ ಅಲ್ಲಿ ಪಶ್ಚಾತ್ತಾಪ ಪಡುವ ನಿಟ್ಟಿನಲ್ಲಿ ಹೋಗಿದ್ದ. ಕೊನೆಗೆ ಸ್ಪೆಷಾಲಿಟಿ ಮಾಡ್ಕೊಂಡಂತ ಪೊಲೀಸರು ಆತನನ್ನ ಬಂಧನ ಮಾಡಿ ಕರ್ಕೊಂಡ್ ಬರ್ತಾ ಇದ್ರು. ಆ ಒಂದು ಕಡೆ ಈ ಯುವತಿಗೆ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಕೊನೆಗೂ ಆ ಯುವತಿಯಲ್ಲಿದ್ದಂತಹ ವಿಲ್ ಪವರ್ ಮತ್ತೆ ಆಕೆಯ ಆತ್ಮಸ್ಥೈರ್ಯ ಅಂತ ನಾವೇನ್ ಹೇಳ್ತೀವಿ, ಜೊತೆಲಿ ಅಲ್ಲಿನ ಟ್ರೀಟ್ಮೆಂಟ್, ಆ ಸರ್ಜರಿ ಮಾಡುವಂಥದ್ದು ಎಲ್ಲವೂ ಕೂಡ ಆ ಯುವತಿ ಚಿಕಿತ್ಸೆಗೆ ಸ್ಪಂದಿಸಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಆ ಯುವತಿ ಆ ಆಸಿಡ್ ದಾಳಿಗೆ ತುತ್ತಾಗಿದ್ರೂ ಸಹ ಅದರಿಂದ ಚೇತರಿಸಿಕೊಂಡು ಆಕೆ ಈಗ ವಿಧಾನಸೌಧದಲ್ಲಿ ಸರ್ಕಾರ ಕೊಟ್ಟಿರುವಂತಹ ಗುತ್ತಿಗೆ ಆಧಾರಿತವಾಗಿ ಈಗ ಕೆಲಸವನ್ನ ಮಾಡ್ಕೊಂಡಿದ್ದಾಳೆ, ಒಂದು ಜೀವನವನ್ನ ನಡೆಸ್ತಾ ಇದ್ದಾಳೆ. ಆದ್ರೆ ಆ ಯುವತಿಯ ಮೇಲೆ ಪೈಶಾಚಿಕ ಕೃತ್ಯ ನಡೆಸಿದಂತ ಈ ಆಸಾಮಿ ಏನಿದ್ದಾನೆ, ಈ ಆರೋಪಿ ನಾಗೇಶ್ ಈಗಲೂ ಕೂಡ ಸೆಂಟ್ರಲ್ ಜೈಲ್ ನಗರದ ಜೈಲಿನ ಆಸ್ಪತ್ರೆ ವಾರ್ಡ್ ಅಲ್ಲಿ ಈಗಲೂ ಬೆಡ್ ಮೇಲೆ ನರಳಾಡ್ತಾ ಇದ್ದಾನೆ ಸ್ನೇಹಿತರೆ. ಯಾಕಂತಂದ್ರೆ ಅವತ್ತಿನ ದಿನ ಕೆಂಗೇರಿಯ ಬಳಿ ಆತನನ್ನ ಬಂಧನ ಮಾಡಿ ಕರ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗೋಕೆ ಪ್ರಯತ್ನವನ್ನ ಪಡ್ತಾನೆ. ಆಗ ಪೊಲೀಸರು ಆತನನ್ನ ಶರಣಾಗತಿ ಆಗೋದಿಲ್ಲ. ಆತ ಎಲ್ಲೋ ಒಂದ್ ಕಡೆ ಆ ಫ್ಲೇವರ್ ಕಡೆ ಅಂಡರ್ ಪಾಸ್ ಅಲ್ಲಿ ಜಂಪ್ ಮಾಡಕ್ ಹೋದಾಗ ಪೊಲೀಸ್ ಇನ್ಸ್ಪೆಕ್ಟರ್ ಆತನ ಕಾಲಿಗೆ ಗುಂಡನ್ನ ಹೊಡಿತಾರೆ. ಆಗ ಬಲಗಾಲಿನ ಮಂಡಿ ಚಿಪ್ಪಿಗೆ ಆತನಿಗೆ ಗಾಯ ಆಗುತ್ತೆ. ಗುಂಡು ಕೂಡ ಮಂಡಿ ಚಿಪ್ಪಿಗೆ ಹೋಗಿ ತಗುಲುತ್ತೆ. ಅನಂತರ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾರೆ, ಅನಂತರ ಜೈಲಿಗೆ ಬಿಡ್ತಾರೆ. ಆದ್ರೆ ಆ ಟ್ರೀಟ್ಮೆಂಟ್ ಅಂದ್ರೆ ಆ ಮಂಡಿ ಚಿಪ್ಪಿಗೆ ಗುಂಡೇಟು ಬಿದ್ದಂತ ಹಿನ್ನೆಲೆಯಲ್ಲಿ ಆತನ ಸಂಪೂರ್ಣವಾಗಿ ಅದು ಗ್ಯಾಂಗ್ರೀನ್ ಪ್ರಾರಂಭವಾಗುತ್ತೆ. ಈಗ ಆ ಗ್ಯಾಂಗ್ರೀನ್ ಅಂದ್ರೆ ಏನು ಬುಲೆಟ್ ಏಟು ಬಿದ್ದಿತ್ತು ಅಲ್ಲೆಲ್ಲವೂ ಕೂಡ ಗ್ಯಾಂಗ್ರೀನ್ ಆಗಿ ಈಗಲೂ ಕೂಡ ಆ ಚಿಕಿತ್ಸೆಗೆ ಇನ್ನೂ ಕೂಡ ಆ ಗ್ಯಾಂಗ್ರೀನ್ ಇಂದ ಹೊರಗಡೆ ಬರಕ್ಕಾಗ್ಲಿಲ್ಲ. ಆ ಟ್ರೀಟ್ಮೆಂಟ್ ಈಗಲೂ ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಅಂದ್ರೆ ಆ ಚಿಕಿತ್ಸೆಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅದನ್ನ ಈಗ ಅಲ್ಲಿನ ಆಸ್ಪತ್ರೆ ವೈದ್ಯರು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಕೆಲವರಿಗೆ ಗ್ಯಾಂಗ್ರೀನ್ ಆಗುತ್ತೆ, ಆದ್ರೆ ಇವನಿಗೆ ಓಡಾಡಕ್ಕೂ ಆಗೋದಿಲ್ಲ. ಅದು ಆ ಏಟೇನ್ ಬಿದ್ದಿತ್ತು ಜಾಗ, ಆ ಗಾಯದ ಜಾಗದಲ್ಲಿ ಗ್ಯಾಂಗ್ರೀನ್ ಆಗಿ ಈಗ ನರಳಾಡುವಂತಹ ಸ್ಥಿತಿ ಇದೆ ಸ್ನೇಹಿತರೆ. ಬರೋಬ್ಬರಿ 4 ವರ್ಷಗಳಾಯ್ತು, ಇನ್ನೂ ಆತನಿಗೆ ಜಾಮೀನು ಸಿಕ್ಕಿಲ್ಲ. ಯಾರು ಕೂಡ ವಕಾಲತ್ತನ್ನ ಹಾಕೋಕೆ ಯಾರು ವಕೀಲರ ತಂಡ ಕೂಡ ಹೋಗಿಲ್ಲ. ಯಾಕಂದ್ರೆ ಅವತ್ತೇ ಹೇಳಿದ್ವು, ಎಲ್ಲ ವಕೀಲರ ತಂಡ ಹೇಳಿತ್ತು ಈತನಿಗೆ ನಾವು ಯಾವುದೇ ಕಾರಣಕ್ಕೂ ಜಾಮೀನಿಗೆ ಯಾರು ಕೂಡ ಹೋಗೋದಿಲ್ಲ ಅಂತ ಹೇಳಿ. ಒಂದು ಕುಟುಂಬಸ್ಥರೆಲ್ಲರೂ ಕೂಡ ಅವನನ್ನ ದೂರ ಮಾಡಿದ್ರು. ಆದ್ರೆ ಈ ಪ್ರಕರಣದಲ್ಲಿ ಈಗ ಜೈಲಲ್ಲೂ ಕೂಡ ಆತನ ಮೇಲೆ ಅಟ್ಯಾಕ್ ಆಗುವಂತ ಕೆಲಸ ಮೊದಲ ದಿನಗಳಲ್ಲಾಯ್ತು. ಯಾಕಂದ್ರೆ ಯುವತಿಯ ಮೇಲೆ ಒಂದು ಆಸಿಡ್ ಅಟ್ಯಾಕ್ ಮಾಡುವಂತ ಪೈಶಾಚಿಕ ಕೃತ್ಯ ಏನಿದೆ, ಇದನ್ನು ಯಾರು ಕೂಡ ಯಾವ ಕ್ರಿಮಿನಲ್ಗಳು ಕೂಡ ಅದನ್ನ ಸಹಿಸೋದಿಲ್ಲ. ಆತನ ಆ ಸಂದರ್ಭ ಏನಿತ್ತು ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೊಳಗಾಗಿತ್ತು. ಇದರ ಸರ್ಕಾರ ಖಂಡಿಸಿತ್ತು. ಆರೋಪಿಯನೀಗ ಜೈಲಲ್ಲಿ ಇಡಿಸಲಾಗಿದೆ. ಕೊನೆಗೆ ಈಗ ಆಸಿಡ್ನಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಾಗ ಬರ್ತಾನೆ, ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾನೆ. ಜೊತೆಲಿ ಜೈಲಿನ ವಾರ್ಡ್ ಆಸ್ಪತ್ರೆ ಏನಿದೆ, ಆಸ್ಪತ್ರೆ ವಾರ್ಡ್ ಅಲ್ಲಿ ಪ್ರತಿನಿತ್ಯ ಆತ ಟ್ರೀಟ್ಮೆಂಟ್ ಅಲ್ಲಿ ಇರ್ತಾನೆ. ಇನ್ನೊಂದು ಸ್ನೇಹಿತರೆ, ಆತ ಕುಂತಲ್ಲೇ ಮತ್ತೆ ಅಲ್ಲೇ ಓಡಾಡಕ್ಕೆ ಯಾವುದೇ ರೀತಿ ಅಂದ್ರೆ ವಾರ್ಡ್ ಅಲ್ಲಿ ಬ್ಯಾರಕ್ ಮುಂಭಾಗದಲ್ಲಿ ಓಡಾಡಕ್ಕೆ ಆತರ ಯಾವುದೇ ರೀತಿಯಾದಂತ ಅವಕಾಶಗಳು ಆಗೋದಿಲ್ಲ. ಹೀಗಾಗಿ ಬೆಡ್ ಮೇಲೆ ಮಲಗಿರೋ ಜಾಗದಲ್ಲಿ ಇರ್ತಾನೆ. ಕೊನೆಗೆ ಸ್ವಲ್ಪ ತಳ್ಳಾಡಿಕೊಂಡು ನೂಕಾಡ್ಕೊಂಡು ಹೋಗಿ ಕೊನೆಗೆ ಆತ ದಿನನಿತ್ಯದ ಕರ್ಮಗಳನ್ನ ಮುಗಿಸ್ಕೊಳ್ಳುವಂತ ಕೆಲಸವನ್ನ ಅಲ್ಲಿ ಮಾಡ್ತಾ ಇರುವಂತ. ಜೊತೆಯಲ್ಲಿ ಆತ ಇನ್ನೂ ಅಷ್ಟು ಕಾಲಿನ ಗಾಯದ ಪ್ರಮಾಣ ಏನಿದೆ ಗ್ಯಾಂಗ್ರೀನ್ ಆಗಿರೋದ್ರಿಂದ ಅದನ್ನ ನೋವನ್ನು ಇನ್ನೂ ಕೂಡ ಅನುಭವಿಸ್ತಾ ಇರುವಂತದ್ದು. ಅಂದ್ರೆ ಮಾಡಿದ ಕರ್ಮ ಅದನ್ನ ಅನುಭವಿಸ್ಬೇಕು ಅಂತ ಒಂದು ಗಾದೆ ಮಾತಿದೆ. ಮಾಡಿದ ಪಾಪ ಮತ್ತೆ ಅದರ ಪಾಪದ ಕರ್ಮ ಫಲವನ್ನ ಇಲ್ಲೇ ಅನುಭವಿಸ್ಬೇಕು ಅಂತ ಒಂದು ಗಾದೆ ಮಾತಿದೆ.
ಅದೇ ರೀತಿಯಾಗಿ ಈಗ ಆಸಿಡ್ ನಾಗನ ಬದುಕಲ್ಲಾಗಿರುವಂಥದ್ದು, ಆ ಯುವತಿಯ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿರುವಂತ ಒಂದು ಕೃತ್ಯದ ಆ ಪಾಪದ ಕೂಡ ಈಗ ಆತನ ಅನುಭವಿಸುವಂತ ಒಂದು ಸ್ಥಿತಿಗೆ ಬಂದಿರುವಂತದ್ದು ಸ್ನೇಹಿತರೆ. ಈಗಲೂ ಕೂಡ ಆತ ಜೈಲ್ ಒಂದು ಆಸ್ಪತ್ರೆ ಬೆಡ್ ಮೇಲೆ ಇರುವಂತದ್ದು, ಅಲ್ಲೇ ತೆಗೆದುಕೊಂಡು ಓಡಾಡುವಂಥದ್ದು, ಹಂಗ ಏನೋ ಇರೋದು ಅಲ್ಲಿ ತಿಂದು ಅಲ್ಲೇ ಬೆಡ್ ಮೇಲೆ ಮುಂದ್ಕೊಂಡು ಅದೇ ಟ್ರೀಟ್ಮೆಂಟ್ ಅನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಇದೆ. ಅವತ್ತು ಆ ಯುವತಿಯನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದ, ಆ ಯುವತಿಯನ್ನ ಮದುವೆ ಆಗಂತ ಪೀಡಿಸ್ತಾ ಇದ್ದ ಆ ಯುವತಿ ಒಪ್ಪಿರ್ಲಿಲ್ಲ. ಈತನ ನಿಜ ರೂಪ ಏನು ಅನ್ನೋದ್ರ ಬಗ್ಗೆ ಆ ಯುವತಿಗೆ ಗೊತ್ತಿತ್ತು. ಕೊನೆಗೆ ಆ ಯುವತಿ ಏನ್ ಮಾಡಿದ್ಲು, ಆತನನ್ನ ತಿರಸ್ಕೃತ ಮಾಡಿದಂತ ಬಳಿಕ ಆತ ಸುಮ್ಮನಾಗಿದ್ರೆ ಈ ಘಟನೆ ಯಾವುದು ಕೂಡ ಆಗ್ತಾರಿಲ್ಲ. ಆದ್ರೆ ಕೊನೆಗೂ ಆ ಯುವತಿಯ ಒಂದು ಜೀವನದಲ್ಲಿ ಕಪ್ಪು ಚುಕ್ಕಿಯಾಗಿ ಆ ಯುವತಿ ಈಗಲೂ ಕೂಡ ಆ ನೋವು ಪೇನ್ ಇರುತ್ತೆ. ಮಸಲ್ಸ್ ಅಲ್ಲಿ ಆಸಿಡ್ ಇದ್ದಂತ ಸಂದರ್ಭದಲ್ಲಿ ಅದು ಬಹುತೇಕ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡ್ರೂ ಸಹ ಅದರ ನೋವು ಅದು ಸದಾ ಇರುವಂಥದ್ದು. ಈಗಲೂ ಟ್ರೀಟ್ಮೆಂಟ್ ಅನ್ನ ಆ ಯುವತಿ ಕೂಡ ತೆಗೆದುಕೊಳ್ಬೇಕು. ಟ್ರೀಟ್ಮೆಂಟ್ ನ ಕೊಟ್ಟಿರುವಂತ ಮೆಡಿಸಿನ್ಸ್ ಏನಿದೆ ಅವೆಲ್ಲ ಕೂಡ ಡೈಲಿ ಅಪ್ಲೈ ಮಾಡ್ಕೊಳ್ಬೇಕು. ಏನಿದ್ರು ಕೂಡ ಒಂದು ಆ ಯುವತಿಯ ಜೀವನದಲ್ಲಿ ಒಂದು ಕೆಟ್ಟ ಒಂದು ಘಟನೆ ಜೀವನ ಪರ್ಯಂತ ಅದು ನೆನಪಿಗೆ ಇರುವಂತದ್ದು. ಏನೇ ಇದ್ರೂ ಸಹ ಕೊನೆಗೆ ಆತನಿಗೆ ಸರಿಯಾದಂತ ತಕ್ಕ ಶಿಕ್ಷೆ, ತಕ್ಕ ಪಾಠ ಈ ಒಂದು ಘಟನೆಯಿಂದ ಆತ ಕಲ್ತಿದ್ದಾನೆ. ಸದ್ಯಕ್ಕೆ ಈಗಲೂ ಆತ ಜೈಲಲ್ಲಿ ನರಳವಾಡುವಂತಹ ಪರಿಸ್ಥಿತಿ ಇದೆ. ಸದ್ಯಕ್ಕೆ ಆಕೆ ವಿಧಾನಸೌಧದಲ್ಲಿ ಹೇಗೋ ಕೆಲಸ ಮಾಡಿ ಸ್ವಾವಲಂಬಿ ಬದುಕನ್ನ ಆಕೆ ಯುವತಿ ಕಂಡುಕೊಂಡಿದ್ದಾಳೆ. ಆದ್ರೆ ಈಗ ಈತ ನರಳಾಡ್ತಾ ಇದ್ದಂಗೆ ಬೇರೆಯವರಿಗೆ ಯಾತ ವಿಕೃತ ವ್ಯಕ್ತಿಗಳಿದ್ರು ಸಹ ಅಂಥವ್ರಿಗೆಲ್ಲ ಒಂದು ಪರಿಪಾಠ ಈ ಒಂದು ಘಟನೆ ಸ್ನೇಹಿತರೆ. ಹೀಗಾಗಿ ಎಂತಹ ಸಂದರ್ಭಗಳಲ್ಲೂ ಕೂಡ ತಾಳ್ಮೆಯನ್ನ ಕಳೆದುಕೊಳ್ಳದೆ ದುಷ್ಕೃತ್ಯಗಳನ್ನ ಎಸಗದೆ ಸಮಯ ಸಂದರ್ಭಗಳಲ್ಲಿ ತಾಳ್ಮೆ ಇದ್ದಂತಹ ಸಂದರ್ಭದಲ್ಲಿ ಮೌನವಾಗಿದ್ದಂತಹ ಸಂದರ್ಭಗಳಲ್ಲಿ ಆ ಒಂದು ಕೋಪದ ತಾಳ್ಮೆ ಕಡಿಮೆ ಆಗ್ಬೋದಂದ್ರೆ ಆ ಕೋಪದ ತೀವ್ರತೆ, ದ್ವೇಷ, ಅಸೂಯೆ ಇವೆಲ್ಲವೂ ಕೂಡ ಕಡಿಮೆ ಆಗುವಂಥದ್ದು. ದ್ವೇಷ ಸಾಧಿಸ್ಕೊಂಡು ಅಸೂಯೆಯನ್ನ ಬೆಳೆಸ್ಕೊಂಡು ಯಾರೋ ಒಬ್ಬರ ನಮಗೆ ಸಿಗದಿದ್ದು ಬೇರೆ ಯಾರಿಗೋ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನೀವು ಏನು ಆ ಒಂದು ದ್ವೇಷವನ್ನ ಸಾಧಿಸ್ಕೊಂಡೋಗಿ ಮನಸ್ಸಿಗೆ ಬಂದಾಗ ತೋಚದಂತ ರೀತಿಯಲ್ಲಿ ನೀವು ಆ ದುಷ್ಕೃತ್ಯಗಳನ್ನ, ಆ ಪೈಶಾಚಿಕ ಕೃತ್ಯಗಳನ್ನ ನಡೆಸಿದಂತಹ ಸಂದರ್ಭದಲ್ಲಿ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.